ಹಾಯ್, ನಮಸ್ತೆ ಎಲ್ಲರಿಗೂ. ಈಗ ನಿನ್ನೆ ಒಂದು ಕಾಲ್ ಮಾಡಿದ್ದಾರೆ ನನಗೆ, ನನ್ನ ಯೂಟ್ಯೂಬ್ ಚಾನಲ್ ನೋಡಿಕೊಂಡು. ಮೇಡಮ್, ನಮಗೆ ಕಾಟನ್ ಸೀರೆಗಳು ಬೇಕು, ನಿಮ್ಮಲ್ಲಿ ಸಿಗಬಹುದಾ ಅಂತ. ಅಂದರೆ ನಾವು ಇದನ್ನು ಸೇಲ್ಗಂತ ಇಟ್ಟಿಲ್ಲ ಸರ್. ಇದನ್ನು ನಾವು ಬಂದು ನಮ್ಮ ಒಂದು ಕಂಪ್ನಿಗೆ ಕೆಲಸ ಮಾಡಲು ಲಾಗಿನ್ ಆದರೆ ಅವರಿಗೆ ನಮ್ಮ ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡು ನಾವೆಲ್ಲಿ ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದಾಗ ನಾವೊಂದು ಗಿಫ್ಟ್ ಬೋನಸ್ ಆಗಿ ಕೊಡ್ತಾ ಇರುವಂಥದ್ದು ಸೀರೆ. ಅದು ಸೀರೆ ನಾವು ಹಂಗಂಥೇಳಿ ಮತ್ತೆ ಸೀರೆಗಳೇ ತಗೊಂಡು ಸೇಲ್ ಮಾಡಬೇಕು ಅಂತ ಏನಿಲ್ಲ. ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಒಂದು ಸಲ ಆದರೂ ನಮ್ಮ ಜಾಲಿ ಕ್ರಾಸಲ್ಲಿರೋ ನಮ್ಮ ಒಂದು ನವ ಯೂನಿಟಿ ಕಂಪನಿಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಬಂದರೆ ಅಲ್ಲಿನ ಮಾಹಿತಿ ಫುಲ್ಲಾಗಿ ನಿಮಗೆ ಗೊತ್ತಾಗುತ್ತೆ. ಹೇಳಿದ್ನಲ್ಲ, ಎಲ್ಲೋ ಹೋಗಿ ಬೆಳಗ್ಗಿಂದ ಸಂಜೆ ತನಕ ನೀವು ಕೆಲಸ ಮಾಡಿ ಅಲ್ಲಿಂದ ತಗೊಳ್ಳೋ ಸಂಬಳದಲ್ಲಿ ತಿಂಗಳಿಗೆ ಅಷ್ಟೇ ಕಮಿಟ್ಮೆಂಟ್ಸ್ ಇರುತ್ತೆ. ಅದು ಸಾಕಾಗಲ್ಲ. ನಮ್ಮ ಕಂಪನಿಯಲ್ಲಿ ಹಾಗಿಲ್ಲ. ಕೇವಲ ಒಂದು ಅರ್ಧ ಅವರಲ್ಲಿ ಈ ಕಂಪ್ನಿ ಬಗ್ಗೆ ಪೂರ್ಣ ಮಾಹಿತಿ ತಿಳ್ಕೊಂಡು ಇದ್ರ ಬಗ್ಗೆ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಇದರಲ್ಲಿ ದಿನೇ ನೀವು ಹೆಂಗೆ ಆದಾಯ ಗಳಿಸ್ಬೋದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನಾವು ಅದ್ರ ಬಗ್ಗೆ ಎಲ್ಲ ಫುಲ್ ಟ್ರೈನಿಂಗ್ ಕೊಡ್ತೀವಿ ನಿಮಗೆ, ಯಾವ ಥರ ಏನು ಅಂದ್ಕೊಂಡು. ಈ ಥರ ಒಂದು ಅವಕಾಶ ನಮ್ಮ ಕಂಪ್ನಿ ಕೊಟ್ಟಿರೋದು. ಒಂದೇ ಸಂಬಳಕ್ಕೂ ನೀವು ಎದುರು ನೋಡುವಂಥ ಇಲ್ಲ. ತಿಂಗಳಲ್ಲಿ 4 ಸಲ ಪ್ರತಿ ಸೋಮವಾರ ನೀವು ಏನು ಕೆಲಸ ಮಾಡಿರ್ತೀರ ಅದು ನಿಮಗೆ ಬರುವಂಥದ್ದು ಅಮೌಂಟು. ಅದು ಕಂಪ್ನಿಗೆ ಹೋದರೆ ತಿಂಗಳಿಗೆ ಒಂದೇ ಸಲ ಅಮೌಂಟು ನೀವು ನೋಡೋದು. ನಮ್ಮ ಕಂಪ್ನಿಯಲ್ಲಿ ಹಾಗಿಲ್ಲ. ವಾರ ಪೇಮೆಂಟ್ ನೀವೇನು ಕೆಲಸ ಮಾಡಿರ್ತೀರ ಅದು ವಾರ ಬರ್ತಾ ಇರುತ್ತೆ. ಅಥವಾ ನಿಮ್ಗೆ ಗೊತ್ತಾದ ಮೇಲೆ ಫುಲ್ ಏನು ಇದಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. ಅಥವಾ ಸಾಕು ಬೇರೆ ಕಡೆ ಮಾಡಿಕೊಂಡು ಅದು ಇದು ಸಹ 2 ಕಡೆ ಇನ್ಕಮ್ ಬರಲಿ ಅಂದರೂ ಸಹ ನೀವು ಇದನ್ನು ಮಾಡ್ತಾ ಹೋಗ್ಬೋದು. ಒಂದು ಸಲ ನೀವು ಬಂದಾಗ ಇದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಕೆಳಗಡೆ ಬರ್ತಾ ಇರೋ ನಮ್ಮ ಫೋನ್ ನಂಬರ್ಗೆ ಸಹ ನೀವು ಕಾಲ್ ಮಾಡ್ಬೋದು. ವಾಟ್ಸಪ್ ಇದು ಮೀಟಿಂಗ್ ಅಟೆಂಡ್ ಮಾಡ್ಬೋದು. ಅದ್ರ ಬಗ್ಗೆ ಪೂರ್ಣ ಮಾಹಿತಿ ನೀವು ತಿಳ್ಕೊಬೋದು. ತಿಳ್ಕೊಂಡಾಗಲೂ ಸಹ ನಾವು ನಿಮಗೆ ಕಂಪ್ನಿ ಬಗ್ಗೆ ತಿಳಿಸ್ತೀವಿ. ಆವಾಗ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. ಈ ಥರ ಒಂದು ಅವಕಾಶನ ಎಲ್ಲೂ ಕೊಟ್ಟಿಲ್ಲ. ಏನಪ್ಪ ಪದೇ ಇದನ್ನೇ ಹೇಳ್ತಾ ಇರ್ತಾರೆ, ಯಾವಾಗಲೂ ಇದೆ ಅಂದ್ಕೊತೀರಾ? ಹೌದು ಸ್ನೇಹಿತರೆ, ಒಳ್ಳೆಯದು ಎಲ್ಲಿ ನಮಗೆ ಚೆನ್ನಾಗಿರುತ್ತೋ ಅದ್ರ ಬಗ್ಗೆ ನಾವು 4 ಜನರಿಗೆ ಹೇಳಬೇಕಂತಲೇ ನಮಗೆ ಊಟ ಸಿಗೋ ಜಾಗದಲ್ಲಿ ನಾವು ಅದನ್ನು ಇನ್ನೊಬ್ರಿಗೂ ಹಂಚ್ಕೊಂಡು ತಿನ್ನೋ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿರೋದ್ರಿಂದ ನಾವು ಇದನ್ನು ಎಲ್ಲರಿಗೂ ತಿಳಿಸ್ತಾ ಹೋಗ್ತಾ ಇರ್ತೀವಿ. ಮತ್ತು ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂಡಲೇ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇನ್ನೂ ಅನೇಕರಿಗೆ ತಿಳಿಸಿ. ಇದು ಎಲ್ಲರಿಗೂ ಅವಶ್ಯಕತೆ ಇರುವಂತಹ ಒಂದು ಕಂಪನಿ. ಎಲ್ಲರೂ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಕೆಲಸ ಶುರು ಮಾಡಲಿ. ದಿನ ಹೇಳ್ದಂಗೆ ಇವತ್ತು ಸಹ ಇದ್ರ ಬಗ್ಗೆ ನಾನು ಒಂದೇ ಒಂದು ಚಿಕ್ಕದಾಗಿರುವಂಥ ಒಂದು ಕತೆ ನಿಮ್ಗೆ ಹೇಳಬೇಕು ಅಂತ ಇಷ್ಟ ಆಗ್ತಾಯಿದೆ. ಆ ಕತೆ ಏನಪ್ಪ ಅಂತಂದರೆ, ಕ್ಯಾರೆಕ್ಟ್ರ್ ಮುಖ್ಯನಾ, ಗುಣ ಮುಖ್ಯನಾ? ಕ್ಯಾರೆಕ್ಟ್ರ್ ಮುಖ್ಯನಾ, ಬುದ್ಧಿ ಮುಖ್ಯನಾ? ಗುಣ ಮುಖ್ಯನಾ, ಜ್ಞಾನ ಮುಖ್ಯನಾ? ಈ ಥರ ಒಂದು ಕ್ವಶನ್. ಇದು ಏನು ಮುಖ್ಯ ಅಂತ ನಿಮ್ಗನ್ನಿಸ್ಬೋದು. ಅಥವಾ ಕ್ಯಾರೆಕ್ಟ್ರ್ ಮುಖ್ಯನಾ, ನಾಲೆಡ್ಜ್ ಮುಖ್ಯನಾ, ಬುದ್ಧಿ ಮುಖ್ಯನಾ, ಗುಣ ಮುಖ್ಯನಾ? ಈ ಥರ ಒಂದು ಕ್ವಶನು ನನಗೆ ಅನಿಸುತ್ತೆ. ಎರಡೂ ಮುಖ್ಯನೇ. ಒಂದು ಕಡೆಯಿಂದ ಹೋದರೆ ಅದು ಮುಖ್ಯನೇ, ಒಂದು ಕಡೆಯಿಂದ ಹೋದರೆ ಇದು ಮುಖ್ಯನೇ. ಆದರೆ ನಮ್ಮ ಸ್ಟೋರಿನಲ್ಲಿ ಹೇಗಿದೆ, ಯಾವುದು ಮುಖ್ಯ ಅಂತ ಹೇಳ್ತೀವಿ ಅಂತ ನೋಡೋಣ. ಫುಲ್ಲಾಗಿ ಸ್ಟೋರಿ ಕೇಳಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮಗೆ ತಿಳಿಸಿ. ಅದೇನು ಅಂದರೆ, ಸ್ಟೋರಿ ಒಂದೂರಲ್ಲಿ ಒಂದು ರಾಜ ಇರ್ತಾರೆ. ಆ ರಾಜನಿಗೆ ಗೊತ್ತೇ ಇತ್ತಲ್ಲ, ರಾಜ ಅಂದಮೇಲೆ ಮಂತ್ರಿ ಇರಲೇಬೇಕು. ಒಳ್ಳೆ ಬುದ್ಧಿವಂತರನ್ನ, ಒಳ್ಳೆ ಮೇಧಾವಿಗಳನ್ನೇ ಅವರು ಮಂತ್ರಿಯಾಗಿ ಇಟ್ಕೊಂಡಿರ್ತಾರೆ. ಒಂದು ದಿವಸ ರಾಜನಿಗೆ ಒಂದು ಡೌಟ್ ಬರುತ್ತೆ, ಇದೇ ಥರ. ಗುಣ ಮುಖ್ಯನಾ, ಬುದ್ಧಿ ಮುಖ್ಯನಾ? ಕ್ಯಾರೆಕ್ಟ್ರ್ ಮುಖ್ಯನಾ, ನಾಲೆಡ್ಜ್ ಮುಖ್ಯನಾ? ಆಗ ಮಂತ್ರಿಗಳೇ ಸ್ವಲ್ಪ ಎದ್ದೇಳಿ ಮಂತ್ರಿಗಳೇ, ನನಗೆ ಇವತ್ತು ಈ ಥರ ಒಂದು ಡೌಟ್ ಬರ್ತಾಯಿದೆ. ಆ ಮಂತ್ರಿಗಳು ಎಂಥವ್ರು ಅಂತಂದರೆ, ಒಳ್ಳೆ ಬುದ್ಧಿವಂತ ಮಂತ್ರಿ. ಅವರು ಒಳಗಡೆ ಬಂದ ತಕ್ಷಣ ರಾಜನೇ ಆ ಆಸನದ ಮೇಲೆ ಕೂತಿದ್ದೋ ರಾಜ ಸಹ ಎದ್ದು ಅವರಿಗೆ ನಮಸ್ಕಾರ ಹೊಡೆದು ಆಮೇಲೆ ಕೂತ್ಕೊತಾರೆ ಅವರು ಒಳಗಡೆ ಬಂದ ತಕ್ಷಣ ಸಭೆ ಒಳಗೆ. ಅಷ್ಟು ಒಂದು ಮೇಧಾವಿ ಆಗಿರ್ತಾರೆ ಆ ಮಂತ್ರಿ. ಆವತ್ತು ಮಂತ್ರಿಗೆ ಹೇಳ್ತಾರೆ, ಈ ಥರ ನನಗೆ ಒಂದು ಡೌಟ್ ಬಂದಿದೆ, ಇದಕ್ಕೆ ಏನಾದರೂ ನೀವೇ ಒಂದು ಹೇಳಿ, ಯಾವುದು ಮುಖ್ಯ ಜೀವನದಲ್ಲಿ ಅಂತ. ಆವಾಗ ಏನಾಗುತ್ತೆ, ಅವರು, ಸ್ವಾಮಿ ನನಗೆ 1-2 ದಿವಸ ಟೈಮ್ ಕೊಡಿ ಮಹಾರಾಜರೇ, ನಾನು ಹೇಳ್ತೀನಿ ನಿಮಗೆ ಏನು ಅಂತ 2 ದಿವಸ ಟೈಮ್ ತಗೊತಾರೆ. ಟೈಮ್ ತಗೊಂಡು ಆವತ್ತು ಮನೆಗೆ ಹೋಗಿ ಊಟ ಮಾಡುವಾಗ ಒಂದೇ ಯೋಚನೆ, ಯಾವುದು ಮುಖ್ಯ? ಕಳ್ತನ ಮಾಡೋನು ಸಹ ಬುದ್ಧಿ ಉಪಯೋಗಿಸೇ ಕಳ್ತನ ಮಾಡೋದು. ಜ್ಞಾನ ಇರೋನು 4 ಇದನ್ನು ಮಹಾಭಾರತ, ರಾಮಾಯಣ ಈ ಥರ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ತಾ ಇರೋದು ಜ್ಞಾನ. ಬುದ್ಧಿ ಏನು ಹಿಂಗೆ ಹೇಳ್ಬಿಟ್ರಲ್ಲ ಮಹಾರಾಜರು, ನನಗೆ ಏನಿದೆ ಕಾನ್ಸರು ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡೇ ಸಪ್ಪಗೆ ಊಟ ಮಾಡ್ತಾಯಿರ್ತಾರೆ. ಅವ್ರ ಹೆಂಡ್ತಿ, ಯಾಕೆ ಸ್ವಾಮಿ ಇವತ್ತು ಏನೋ ಯೋಚನೆ ಮಾಡ್ಕೊಂಡೇ ಊಟ ಮಾಡ್ತಾಯಿದ್ದೀರಾ, ಏನಾಯಿತು, ಏನು ಸಮಸ್ಯೆ ಅಂತ ಕೇಳ್ತಾರೆ.
ಏನು ಇಲ್ಲಮ್ಮ, ಇವತ್ತು ನಮ್ಮ ರಾಜರು ಮಹಾರಾಜರು ಒಂದು ಕ್ವಶನ್ ಕೇಳಿಬಿಟ್ರು ನನಗೆ, ಗುಣ ಮುಖ್ಯನಾ, ಬುದ್ಧಿ ಮುಖ್ಯನಾ, ಕ್ಯಾರೆಕ್ಟರಾ ಅಥವಾ ನಾಲೆಡ್ಜಾ, ಏನು ಮುಖ್ಯ ಅಂತ ಕೇಳಿಬಿಟ್ರು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಒಂದೆರಡು ದಿವಸ ಟೈಮ್ ಕೊಡಿ ಮಹಾರಾಜರೇ ಅಂತ ಕೇಳ್ಕೊಂಡು ಬಂದಿದ್ದೀನಿ, ಏನು ಹೇಳಬೇಕು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಅವರು ಹೆಂಗಸರು ಒಂದು ಟೆಕ್ನಿಕ್ ಹೇಳ್ತಾರೆ, ಒಂದು ಸಸ್ಪೆನ್ಸ್ ಆಗಿ ಈ ಥರ ಹಿಂಗಿದೆ ನೋಡಿ ಅಂತ ಒಂದು ಹೇಳ್ಕೊಡ್ತಾರೆ ಗಂಡನಿಗೆ. ಮಾರನೇ ದಿನ ಹೋಗ್ತಾನೆ, ಹೋದಂಗೆ ಏನು ಮಾಡ್ತಾನೆ, ಅಲ್ಲಿ ಒಂದು ಖಜಾನೆ ಅನ್ನೋದು ಇದೇ ಇರುತ್ತೆ ರಾಜ ಮಂತ್ರಿಗಳಲ್ಲಿ, ಒಂದು ಖಜಾನ ಅಂತ ಗೊತ್ತಲ್ಲ, ಮುತ್ತುಗಳು ರತ್ನಗಳು ಬಚ್ಚಿಡುವಂಥ ಜಾಗ. ಅಲ್ಲಿಗೆ ಹೋಗ್ಬಿಟ್ಟು ಒಂದೆರಡೆರಡು ಮುತ್ತನ್ನು ತಗೊಂಡು ಜೋಬಲ್ಲಿ ಹಾಕ್ಕೊಂಡು ಹೋಗ್ತಾನೆ ಸಭೆಗೆ ಹೋಗಕ್ಕೆ ಮುಂಚೆ. ಅದನ್ನು ಅಲ್ಲಿ ಖಜಾನೆಗೆ ಅಂತ ಒಬ್ಬ ಕಾವಲುಗಾರ ಇರ್ತಾರೆ, ಸೆಕ್ಯೂರಿಟಿ. ಅವ್ರು ಏನು ಈ ವೈನ್ಗೆ ಕಳ್ತನ ಮಾಡುವಂಥದ್ದೇನು ಬಂತು, ಯಾಕೆ ಇದನ್ನೇ ಎತ್ಕೊಂಡು ಹೋಗ್ತಾ ಇದ್ದಾರೆ? ಆ ಒಂದು ಸಭೆಯಲ್ಲಿ ಮೇಯ್ನ್ ಪರ್ಸನ್, ಮುಖ್ಯವಾದ ಆ ಒಂದು ಮಂತ್ರಿಗಳೇನೇ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಯಾಕಿರ್ಬೋದು? ಬೇಡ ಇವತ್ತು ನಾವು ರಾಜರಿಗೆ ಏನು ಹೇಳೋದು ಬೇಡ ಅಂತ ಸುಮ್ಮನಾಗ್ಬಿಡ್ತಾನೆ. ಮರುದಿನಾನು ಅದೇ ಥರ ಮತ್ತೆ ಹೋಗ್ತಾನೆ, ಒಂದೆರಡು ಮುತ್ತುಗಳು ತಗೊತಾನೆ, ಪಾಕೆಟ್ಗೆ ಹಾಕ್ಕೊತಾನೆ, ಮತ್ತೆ ಹೋಗ್ತಾನೆ. ಹಿಂಗೆ 2-3 ದಿವಸ ಹಂಗೆ, ಒಂದು 5-6 ದಿವಸ ಹಂಗೇ ಮಾಡ್ತಾರೆ. ಇವನಿಗೆ ಸೆಕ್ಯೂರಿಟಿಗೆ ಕಾವಲುಗಾರನಿಗೆ ಇನ್ನು ನಾನು ಸುಮ್ಮನೆ ಸರಿ ಇಲ್ಲ, ಈ ವಿಷಯನ ಮೇಲಧಿಕಾರಿಗಳಿಗೆ ಹೇಳಲೇಬೇಕು ಅಂದ್ಬಿಟ್ಟು ಇದಕ್ಕೆಲ್ಲ ಇನ್ಚಾರ್ಜ್ ಒಬ್ರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ, ಸರ್ ಗೊತ್ತಿಲ್ಲ ಯಾಕೋ ಈ ಮಂತ್ರಿಗಳು ದಿನ ಬಂದು ಅಲ್ಲಿ ಒಂದೆರಡು ಮುತ್ತು ಎತ್ಕೊಂಡು ಪಾಕೆಟಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಒಂದು ದಿವಸ 2 ದಿವಸ ನೋಡಿದೆ, ಎಂಥ ವ್ಯಕ್ತಿ ಮೇಲೆ ನಾವು ಡೌಟ್ ಪಡಬಾರ್ದು, ಸಂದೇಹ ಪಡಬಾರ್ದು ಅಂತ ನಾನು ಹೇಳಿದೆ. ಆದ್ರೂ ಯಾಕೋ ನನಗೆ ದಿನ ಹಿಂಗೆ ಮಾಡ್ತಾ ಇರೋದ್ರಿಂದ ಹೇಳಬೇಕು ಅಂತ ಅನಿಸ್ತು ಅಂತ ಹೇಳ್ತಾನೆ. ಸರಿ, ಅವ್ರಿಗೂ ತಡೆಯೋಕ್ಕಾಗಿಲ್ಲ, ಹೋಗಿ ಮಹಾರಾಜರಿಗೆ ಹೇಳ್ಬಿಡ್ತಾರೆ, ಮಹಾರಾಜರೇ ಈ ಥರ ಮಂತ್ರಿಗಳೊಬ್ರು ಹಿಂಗೆ ಮಾಡ್ತಾಯಿದ್ದಾರೆ, ಏನಂತ ಗೊತ್ತಿಲ್ಲ, ದಿನ ಹಿಂಗೆ ಮಾಡ್ತಾ, ನಾವು ಒಂದು ದಿವಸ 2 ದಿವಸ ನೋಡಿದ್ದೀವಿ, ದಿನ ಅದೇ ಕೆಲಸ ಮಾಡ್ತಾ ಇರ್ತಾರೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ಆವತ್ತಿನ ದಿವಸ ಸಭೆಗೆ ಕೋಪ ಬರುತ್ತೆ ಮಹಾರಾಜರಿಗೆ. ಸಭೆಗೆ ಮಂತ್ರಿ ಬರ್ತಾನೆ, ಬಂದಂಗೆಲ್ಲ ದಿನ ರಾಜರೆದ್ದು ನಮಸ್ಕಾರ ಹೊಡೆದು ಕೂತ್ಕೊತಾ ಇದ್ದವರು ನಮಸ್ಕಾರ ಮಾಡಿ ಕೂತ್ಕೊತಾ ಇರ್ತಾರೆ ದಿನ. ಮಂತ್ರಿ ಒಳಗಡೆ ಬಂದ ತಕ್ಷಣ ಅಂಥದ್ದು ಅವತ್ತು ಎದ್ದೇಳಲ್ಲ, ಕೂತ್ಕೊಂಡೇ ಇರ್ತಾರೆ. ಸರಿ, ಇವರು ಹೋಗ್ತಾರೆ, ಅವರು ಚೇರ್ ಮೇಲೆ ಅವ್ರಿಗೆ ಕೊಟ್ಟಿರ್ತಾರೆ ಅಂತ ಆಸನದ ಮೇಲೆ ಕೂತ್ಕೊತಾರೆ. ಆಮೇಲೆ ರಾಜರು ಮಹಾರಾಜರು ಶುರು ಮಾಡ್ತಾರೆ, ಮಂತ್ರಿಗಳೇ ನಿಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದೆ, ನೀವು ಯಾಕೆ ಕಳ್ತನ ಮಾಡುವಂಥ ಅವಶ್ಯಕತೆ ನಿಮ್ಗೇನು ಬಂತು, ನೀವು ಕಳ್ತನ ಮಾಡ್ತಾಯಿದ್ದೀರಾ ಅಂತ ನಮಗೆ ಯಾವ ಇನ್ಫಾರ್ಮೇಷನ್ ಬಂದಿದೆ, ವಿಷಯ ಗೊತ್ತಾಗಿದೆ, ಹಾಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನೀವು ನಮ್ಮನ್ನು ಕೇಳೇ ತಗೋಬೋದಲ್ಲ, ಕಳ್ತನ ಮಾಡುವಂಥ ಉದ್ದೇಶ ಏನಿತ್ತು ನಿಮಗೆ ಅಂತ ಮಹಾರಾಜರು ಕೇಳ್ತಾರೆ. ಹೌದು ಸ್ವಾಮಿ, ನಿಮಗೆ ಬಂದಿರೋ ಸಂದೇಶ ನಿಜಾನೇ, ನಾನು ದಿನ ಹೋಗಿ ಮುತ್ತುಗಳು ತಗೊತಾ ಇದ್ದೆ, ತಗೊಳ್ಳಿ ನಿಮ್ಮ ಮುತ್ತುಗಳು ಅಂತ ಹಾಗೆ ಬೊಗ್ಸೆ ತೊಗೊಂಡೋಗಿ ರಾಜರ ಮುಂದೆ ಚೇರ್ ಮೇಲೆ ಬೆಂಚ್ ಮೇಲೆ ಇಡ್ತಾರೆ. ರಾಜರು ಒಂದೇ ಆಶ್ಚರ್ಯ, ಏನು ಮಹಾಮಂತ್ರಿಗಳೇ ಇದು, ಕಳ್ತನ ಮಾಡೋರಾದರೆ ಬಚ್ಚಿಕೊಂಡಿರ್ತಾರೆ, ನೀನು ತಂದು ನನ್ನ ಮುಂದೆನೇ ಇಡ್ತಾ ಇದೆಯಾ, ಮತ್ತು ಏನಿದು ಅರ್ಥ ಏನಿದು ಅಂತ ಕೇಳ್ತಾನೆ. ರಾಜರೇ, ನಿಮ್ಮ ಮಹಾರಾಜರೇ ಆವತ್ತು ನೀವು ಹೇಳಿದ್ರಲ್ಲ, ಗುಣಕ್ಕೂ ಬುದ್ಧಿಗೂ ಏನು ವ್ಯತ್ಯಾಸ, ಕ್ಯಾರೆಕ್ಟ್ರಿಗೂ ನಾಲೆಡ್ಜಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರಲ್ಲ, ನೋಡಿ ಸ್ವಾಮಿಗಳೇ ಇಲ್ಲೇ ಇದೆ ಉತ್ತರ. ನಾನು ಹೋಗಿ ಯಾವತ್ತೂ ಕಳ್ತನ ಮಾಡ್ದವನಲ್ಲ, ನನಗೆ ಗೊತ್ತೇ ಇಲ್ಲ, ಹೋದೆ 2 ಮುತ್ತು ತಗೊಂಡೆ ಜೋಬಲ್ಲಿ ಹಾಕ್ಕೊತ ಹೋಗ್ತಾಯಿದ್ದೆ, ಆದರೆ ನೀವೇನು ಮಾಡಿದ್ರಿ, ನನ್ನ ಕ್ಯಾರೆಕ್ಟ್ರ್ ಬಗ್ಗೆನೇ ಸಂಶಯ ಪಟ್ಬಿಟ್ರಿ ನೀವು. ಇಲ್ಲಿ ಕ್ಯಾರೆಕ್ಟ್ರೇ ಮುಖ್ಯ ನನಗೆ, ಜ್ಞಾನ ಆವಾಗಿದ್ದಂಗೆ ಇವಾಗಲೂ ಇದೆ, ಆದರೆ ಕೆಟ್ಟಿದ್ದು ಮಾತ್ರ ನನ್ನ ಜ್ಞಾನ, ನನ್ನ ಗುಣ, ನನ್ನ ಕ್ಯಾರೆಕ್ಟ್ರ್ ಕೆಟ್ಟಿದ್ದು. ನನಗೆ ಯಾರೇನೇ ಅಂದರೂ ನನಗೆ ಗುಣನೇ ಮುಖ್ಯ, ಕ್ಯಾರೆಕ್ಟ್ರೇ ಮುಖ್ಯ, ನೀವು ಕೇಳಿದ ಒಂದು ಪ್ರಶ್ನೆಗೆ ಇದೇ ಆನ್ಸರು ಅಂತ ಹೇಳಿಬಿಟ್ಟು ಹೇಳಿದಾಗ ರಾಜರೇ ಚಪ್ಪಾಳೆ ತಟ್ತಾರೆ. ಇಷ್ಟೊಂದು ಅರ್ಥ ಅಡಗಿದೆಯಾ ಇದರೊಳಗೆ, ಬೇಷ್ ಮಹಾಮಂತ್ರಿಗಳೇ, ಒಪ್ಕೊಂಡೆ ನಿಮ್ಮನ್ನು ಅಂತ ಹೇಳ್ಬಿಟ್ಟು ಬೆನ್ನ ಮೇಲೆ ತಟ್ತಾರೆ, ಬೇಷ್ ಅಂತ. ಏನು ಅನ್ನಿಸ್ತು ಸ್ನೇಹಿತರೆ ನಿಮಗೆ ಈ ಸ್ಟೋರಿ ಕೇಳಿ? ಗುಣ ಮುಖ್ಯನಾ, ಬುದ್ಧಿ ಮುಖ್ಯನಾ? ನಿಮಗೇನು ಅನಿಸುತ್ತೆ? ನನಗೆ ಇದ್ರ ಬಗ್ಗೆ ನೀವು ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ತಿಳಿಸಿದರೆ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಸರಿ, ಈಗ ಮುಂದೆ ನಮ್ಮ ಒಂದು ಆಫೀಸ್ ತೋರಿಸ್ಬೇಕು ಅಂತ ನಿಮ್ಗೆ ಆಸೆ, ನಮ್ಮ ಜಾಲಹಳ್ಳಿ ಕ್ರಾಸಲ್ಲಿರುವಂಥ ನಮ್ಮ ಆಫೀಸನ್ನು ತೋರಿಸ್ಬೇಕು ಅಂತ ನಾನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ತೋರಿಸ್ತಾ ಹೋಗ್ತಾ ಇರ್ತೀನಿ ನಿಮಗೆ. ಇವತ್ತಿಲ್ಲಿ ನಮಗೆ ಒಂದು ಮೀಟಿಂಗ್ ಇತ್ತು, ಹಾಗಾಗಿ ಬಂದಿದ್ದೀನಿ.
ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಇದ್ರ ಮುಖಾಂತರವಾಗಿ ಅವ್ರು ಹೇಗೆ ಅಂತೆಲ್ಲ ತಿಳ್ಕೊಂಡು ಬಿಸ್ನೆಸ್ ಶುರು ಮಾಡಿದಾಗ ಅವರು ಯಾವ ಥರ ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಒಂದು ಪ್ಲಾನಿಂಗ್ ಬರುತ್ತೆ ಅವ್ರಿಗೆ. ಈ ಥರ ಒಂದು ಅವಕಾಶ ನಮ್ಮ INT ಸಂಸ್ಥೆ ಮಾತ್ರ ಕೊಟ್ಟಿದೆ, ಬೇರೆ ಎಲ್ಲೂ ಈ ಥರ ಅವಕಾಶ ಕೊಟ್ಟಿಲ್ಲ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಂಡಾಗ ಮಾತ್ರ ಅವ್ರಿಗೆ ಏನೇ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರಲಿ, ಫೈನಾನ್ಸ್ ಪ್ರಾಬ್ಲಮ್ ಇರಲಿ, ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಯಾವ ಥರ ಅನ್ನೋದನ್ನು ನಾವಿಲ್ಲಿ ತೋರಿಸ್ತೀವಿ. ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಾ, ಒಂದು ತಿಂಗಳು ಸಂಬಳಕ್ಕೋಸ್ಕರ ಎದುರು ನೋಡ್ತೀರಾ. ಇಲ್ಲಿ ನಮ್ಮ ಕಂಪ್ನಿಗೆ ಆ ಥರ ಇಲ್ಲ. ನಿಮಗೆ ವೀಕ್ಲಿ ಪೇಮೆಂಟ್, ಸೋಮವಾರ ನೀವೇನು ಕೆಲಸ ಮಾಡ್ತೀರೋ ಇದು 4 ವಾರಗಳಲ್ಲಿ ವಾರ ನಿಮಗೆ ಬರುವಂಥ ಆದಾಯ ಇದು ನೀವು ಹೆಂಗೆ ಬೇಕಾದ್ರೂ ನೀವು ಕಷ್ಟಪಟ್ಟು ಮಾಡ್ಬೋದು. ಆನ್ಲೈನ್ ಅಥವಾ ಆಫ್ಲೈನ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಆ ಥರ ನಾವಿಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾ ಇರ್ತೀವಿ. ಇದರಲ್ಲಿ ಮಂತ್ಲಿ ಸಂಬಳ ತಗೊಂಡು ಹಲ್ಲು ಮಾಡ್ಬೋದು, 1 ಅವರ್ ಟೈಮ್ ಕೊಟ್ಟು ಇದನ್ನು ಮಾಡ್ಬೋದು. ಈ ಥರ ಮಾಡೋದ್ರಿಂದ ಹೆಚ್ಚಿನ ಹಣ ಸಂಪಾದನೆ ಮಾಡ್ಬೋದು ನೀವು. ಅದು ಯಾವ ಥರ ಅನ್ನೋದನ್ನು ಡೈಲಿ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಝೂಮ್ ಮೀಟಿಂಗ್ ಇರುತ್ತೆ. ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಝೂಮ್ ಲಿಂಕ್ ಕಳಿಸ್ತೀವಿ ನಿಮಗೆ. ದಿನ 9 ಗಂಟೆಗೆ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿದಾಗ ಅದು ಹೇಗೆ ಅನ್ನೋದನ್ನು ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಅಥವಾ ನೀವು ಬರೋಕ್ಕಾಗ್ತಿದ್ದಾಗ ನಂಬರ್ ಕಾಲ್ ಮಾಡಿದ್ರೆ ಈ ಆಫೀಸ್ಗೂ ಬರ್ಬೋದು ನೀವು. ಇಲ್ಲೂ ಸಹ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಅದು ಯಾವ ಥರ ಬಿಸ್ನೆಸ್ ಮಾಡೋದನ್ನು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಬಂದಿರೋದು ಚಿಕ್ಕಬಳ್ಳಾಪುರ ಹೆಸರುಘಟ್ಟ. ಹೌದಾ? ಮತ್ತು ಈಗ ಎಲ್ಲರೂ ಕೆಲಸ ಮಾಡ್ತಿದ್ರ ಫಸ್ಟ್ ನೀವು? ಗಾರ್ಮೆಂಟ್ಸ್ ಹೋಗ್ತಿದ್ದೆ. ಗಾರ್ಮೆಂಟ್ಸಲ್ಲಿ ಅಲ್ಲಿ ತಿಂಗಳು ಸಂಬಳ ಎಷ್ಟಿತ್ತು ಮೇಡಮ್? ಸಂಬಳ ಅಲ್ಲಿ ನಿಮಗೆ ಒಂದು 15-16 ಸಾವಿರ. 16 ಸಾವಿರ ಇದ್ದರೆ ನೀವು ಮನೆ ಎಷ್ಟು ಹೊತ್ತು ಬಿಡಬೇಕಾಗುತ್ತೆ ಅಲ್ಲಿಂದ? ನಾವು ಅಲ್ಲಿ 9 ಗಂಟೆಗೆಲ್ಲ ಆಫೀಸಲ್ಲಿ ಇರಬೇಕು. ನಾನು 7 ಗಂಟೆಗೆಲ್ಲ ಬಿಡಬೇಕು. 7 ಗಂಟೆಗೆ ನೋಡಿದ್ರೆ ಎಷ್ಟು ಬೇಗ ಮನೆ ಕೆಲಸ ಮುಗಿಸಿ ನೀವು ಗಾರ್ಮೆಂಟ್ಸ್ ಹೋಗಬೇಕು. ಒಂದು 5 ನಿಮಿಷ ಲೇಟ್ ಆದರೆ ಒಳಗಡೆ ಬಿಡಲ್ಲ ಅವರು. ಹೌದು. ಅಲ್ಲಿ ಹೋಗಿ ಟೈಲರ ನೀವು? ಹೌದು. ಟೈಲರ್ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೂ ಗೊತ್ತಿದೆ. ಪಕ್ಕಕ್ಕೂ ನೋಡೋಂಗಿಲ್ಲ, ಈ ಕಡೆ ನೋಡೋಂಗಿಲ್ಲ. ಪ್ರೊಡಕ್ಷನ್ ಹಂಗಿರುತ್ತೆ. ನಿಮಿಷಕ್ಕೆ ಒಂದೊಂದು ಪೀಸ್ ಅಂದರೂ ಗಂಟೆಗೆ 60 ಪೀಸ್ ಕೊಡಲೇಬೇಕಾಗುತ್ತೆ ನಾವು. ಇವಾಗೆಲ್ಲ ಕಂಪ್ಯೂಟರ್ಸ್. ಮತ್ತು ಹೇಗೆ ನೀವು ಟೈಲರ್ ಕೆಲಸ ಹೇಗೆ ಅನುಭವ ಮಾಡ್ತಾಯಿದ್ರಿ ನೀವು? ಅಲ್ಲಿ ಟಾರ್ಗೆಟ್ ಇತ್ತು ಮೇಡಮ್. ಅವರು ಟಾರ್ಗೆಟ್ ಇತ್ತು. ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ. ಬೆಳಿಗ್ಗೆ 7 ಗಂಟೆಗೆ ಬಿಟ್ಟರೆ ಮತ್ತೆ ನಾವು ಅಲ್ಲಿ ಸೇರೋ 9 ಗಂಟೆಗೆಲ್ಲ ಅಲ್ಲಿರಬೇಕು. ನಾಷ್ಟ ತಿಂಡಿ ಏನೂ ಇದ್ದಿಲ್ಲ. ಟಾರ್ಗೆಟ್ ಇತ್ತು. ಅದರಿಂದ ಬೇರೆ ವರ್ಕ್ ಫ್ರಮ್ ಹೋಮ್ ನೋಡೋಣ ಅಂತ ಮನೆ ಮಕ್ಕಳನ್ನೂ ನೋಡ್ಕೊಂಡಂಗಾಗುತ್ತೆ, ಮನೆಯಲ್ಲೇ ಇರೋಂಗಾಗುತ್ತೆ. ಅದಕ್ಕಂತ ಬರ್ತೀನಿ. ಯಾರು ನನಗೆ ತಿಳಿಸಿದ್ರು ನಮ್ಮ ಮನೆ ಪಕ್ಕ ಇಂಟ್ರೆಸ್ಟ್ ಇದೆ ಮಾಡೋಕ್ಕೆ, ಮನೆಯಲ್ಲೇ ಮಾಡೋಣ ಅಂತ. ಮೇಡಮ್ ಇದು ನೀವು ಮನೇಲಿ ಯಾವ ಥರ ಅಂತ ನೀವು ಹೇಳ್ಕೊಟ್ರೆ ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಮೇಡಮ್ ಇದು ವರ್ಕ್ ಫ್ರಮ್ ಹೋಮ್ ಅನ್ನೋದಕ್ಕಿಂತ ಇದು ಒಂಥರ ಬಿಸ್ನೆಸ್ ಮೇಡಮ್. ಇದು ವರ್ಕ್ ಫ್ರಮ್ ಹೋಮ್ ಅಂದರೆ ನನ್ನ ಹತ್ರ ಇರುತ್ತೆ. ಇದು ನಮ್ಮ INT ಕಂಪನಿನಲ್ಲಿ ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಬಿಸ್ನೆಸ್. ಇದು ಒಂಥರ ಬಿಸ್ನೆಸ್. ಇದು ನೀವು ಇಲ್ಲಿ ಕೆಲಸಕ್ಕೆ ಜಾಯಿನ್ ಮಾಡ್ತೀವಿ ಮೇಡಮ್. ಇದು ನಮ್ಮ ಕಂಪ್ನಿ, ನಮ್ಮ INT ಕಂಪ್ನಿಲಿ ನೀವು ಗಾರ್ಮೆಂಟ್ಸಲ್ಲಿ ಮಾಡ್ತಿದ್ರಲ್ಲ, ಬೆಳಗಿಂದ ಈವ್ನಿಂಗ್ವರೆಗೂ ಮಾಡಿದ್ರು ನಿಮಗೆ ಒಂದು 15 ಸಾವಿರ ಸಂಬಳ ಫಿಕ್ಸ್ ಇತ್ತು. ನಮ್ಮ ಕಂಪನಿಯಲ್ಲಿ ಆ ಥರ ಇಲ್ಲ. ನಿಮಗೆ ಇದೊಂಥರ ಬಿಸ್ನೆಸ್ಸು, ವರ್ಕ್ ಫ್ರಮ್ ಹೋಮ್ ಅಲ್ಲ, ಒಂಥರ ಬಿಸ್ನೆಸ್ ಥರ ಇದು. ನೀವು ಇದನ್ನು ಮನೆಯಲ್ಲೇ ಒಂದು ಮೊಬೈಲ್ ಇದ್ದರೆ ಮೊಬೈಲ್ ಮುಖಾಂತರವಾಗಿ ಪ್ರಮೋಟ್ ಮಾಡೋದು. ನಿಮ್ಗೆ ಗೊತ್ತಿರೋ ಜನರಿಗೂ ಅಥವಾ ನಿಮ್ಮ ರಿಲೇಷನ್ಗೂ ಅಥವಾ ನಿಮ್ಮ ಫೇಸ್ಬುಕ್ ಸ್ಟೇಟಸಲ್ಲೋ ಅಥವಾ ನೀವು ವಾಟ್ಸಪ್ ಸ್ಟೇಟಸಲ್ಲೋ ಈ ಥರ ನಮ್ಮ ಕಂಪ್ನಿ ಬಗ್ಗೆ ಪೂರ್ತಿ ತಿಳ್ಕೊಂಡಾಗ ಇದು ಯಾವ ಥರ ಮಾಡೋದು ಏನು ಅಂತ ಒಂದು ಬಿಸ್ನೆಸ್ ನಿಮ್ಗೆ ಅರ್ಥ ಆದಾಗ ಇದು ಇನ್ನೊಬ್ಬರಿಗೆ ಅವಕಾಶ ಕೊಡುವಂಥದ್ದು ಬಿಸ್ನೆಸ್ ಮಾಡೋಕ್ಕೆ. ಎಷ್ಟೋ ಜನ ಈಗಿನ ಕಾಲದಲ್ಲಿ ಮಾತ್ರ ದುಡ್ಡಿಲ್ಲ, ಹೆಂಗಪ್ಪ ಬಿಸ್ನೆಸ್ ಮಾಡೋದು, ಯಾವ ಥರ ಮಾಡೋದು ಅನ್ನೋದನ್ನು ತುಂಬ ಕನಸು ಕಾಣ್ತಾ ಇರ್ತಾರೆ. ಒಂದು ಅಂಗಡಿ ಮಾಡಬೇಕಂದ್ರೂ ಅಯ್ಯೋ ಅದೆಲ್ಲ ಹೆಂಗೆ ಏನು ಪ್ಲ್ಯಾನ್ ಇರುತ್ತೆ, ಅವ್ರಿಗೆ ದುಡ್ಡಿರಲ್ಲ. ಪ್ಲಸ್ ಏನಾದರೂ ನಾವು ಚಿಕ್ಕದಾಗ ಒಂದು ಅಂಗಡಿ ಹಾಕ್ಕೊಂತೀವಿ ಸರ್, ಲಾಸ್ಟ್ ಒಂದು 25 ಸಾವಿರ ಇರಬೇಕಾಗುತ್ತೆ. ಅದಕ್ಕೂ 25 ಸಾವಿರ ಸಾಲ ಮನೆ ಮಾಡ್ತಾರೆ. ಒಂದು ವೇಳೆ ಕನಸೋದು ಸ್ವಂತ ಮಾಡಬೇಕು ಅಂತ ಆಗಲ್ಲ. ಅದು ಯಾಕಾಗಲ್ಲ? ಬೆಳಗಿಂದ ಸಂಜೆ ತನಕ ನಿಂತ್ಕೋಬೇಕು, 6 ಗಂಟೆಗೆ ಹೋಗಿ ಕೂತ್ಕೋಬೇಕು. ಒಂದು ಕಾಫಿ ಟೀ ಅಂಗಡಿ ಇಟ್ಟರು ಸಹ ತರಬೇಕು, ಕಾಯಿಸಬೇಕು, ತೊಳಿಬೇಕು, ಈ ಥರ ಎಲ್ಲ ಇರುತ್ತೆ. ನಮ್ಮ ಕಂಪ್ನಿನ ಹಂಗಿಲ್ಲ. ನೀವು ಫ್ರೀ ಇದ್ದಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸಲ ಮೊಬೈಲ್ ಹಿಡ್ಕೊಂಡಾಗ ಅದನ್ನು ನೀವು ಪ್ರಮೋಟ್ ಮಾಡ್ತೀರಾ ಅಷ್ಟೇ ಇನ್ನೊಬ್ರಿಗೆ. ನೀವು ಇಲ್ಲಿ ಮೊಬೈಲಲ್ಲೇ ಮಾಡ್ಬೋದು. ಮೊಬೈಲಲ್ಲೇ ಮೇಡಮ್, ಮೊಬೈಲಲ್ಲೇ ಮಾಡ್ಬೋದು. ಅಥವಾ ಬಸ್ಸಲ್ಲಿ ಪಕ್ಕದಲ್ಲಿ ಹೋಗ್ತಾ ಇರ್ತೀವಿ, ಪಕ್ಕದಲ್ಲಿ ಹೊಸರು ಕೂತ್ಕೊತಾರೆ, ಅವ್ರನ್ನ ವಿಚಾರಿಸ್ತೀವಿ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ. ಅವ್ರಿಗೆ ಹೇಳ್ತೀವಿ ನಮ್ಮ ಕಂಪ್ನಿ ಬಗ್ಗೆ ಈ ಥರ ಇದೆ, ಒಂದಿದೆ, ಚೆನ್ನಾಗಿದೆ, ಬನ್ನಿ. ನಾವೆಲ್ಲ ಹೋಗಿ ದುಡಿಯೋಕ್ಕಿಂತ ಮನೇಲೇ ಕೂತ್ಕೊಂಡು ನಮ್ಮ ಒಂದು ಕಮಿಟ್ಮೆಂಟ್ ಗಂಡ ಥರ ಸಂಬಳ ಸಾಕಾಗಲ್ಲ. ಏನೋ ಮನೇಲಿ ನಾವು ಏನಾದರೂ ಒಂದು ಮಾಡ್ತಾಯಿದ್ರೆ ನಮ್ಮ ಮನೆಗೂ ಯೂಸ್ ಆಗುತ್ತೆ ಅಮೌಂಟ್. ಅದು ಆ ಥರ ದಿನಕ್ಕೆ 1,000ದಿಂದ 2,000ವರೆಗೂ ನಾವು ಇದರಲ್ಲಿ ಹೇಗೆ ನಾವು ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಈ ಕಂಪ್ನಿ ಮುಖಾಂತರವಾಗಿ ನಾವು ನಿಮಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಇದು ಹೇಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ನೀವು ಎಲ್ಲಿ ಕೆಲಸಕ್ಕೆ ಸೇರ್ತೀರಾ, ನೀವು ಒಂದು 10 ಜನಕ್ಕೆ ಕೆಲಸ ಕೊಡ್ತೀರಾ. ಆ ಥರ ಒಂದು ಪ್ರಾಜೆಕ್ಟ್ ನಮ್ಮ ಕಂಪ್ನಿ ನಮಗೆ ಕೊಟ್ಟಿರೋದು, ನಮ್ಮ INT ಕಂಪ್ನಿ. ನೀವು ಎಷ್ಟು ದಿವಸ ಗಾರ್ಮೆಂಟ್ಸಲ್ಲಿ ಮಾಡಿದ್ರಿ, ಅಲ್ಲಿ ನೀವು 10 ಜನ ಕೆಲಸ ಕೊಡೋಕ್ಕಾಗುತ್ತಾ? ಆಗಲ್ಲ.
ಇಲ್ಲಿ ಹಂಗಲ್ಲ, ನೀವು 10 ಗಂಟೆ ಕೆಲಸ ಕೊಡ್ತೀರಾ, ನೀವು ಅವ್ರಿಗೆ ವೇಟ್ ಮಾಡ್ತಾ ಇರ್ತೀರಾ, ಫಾಲೋಅಪ್ ಮಾಡ್ತೀರಾ, ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ಹೇಳ್ತಾ ಇರ್ತೀರಾ. ಅಲ್ಲಿಗೆ ನೀವೇ ಒಂದು ಓನರ್ ಥರ ಆಗ್ತೀರಾ. ನಮ್ಮ ಕೆಲಸ ನಮ್ಮ ಸ್ವತಂತ್ರ ಕೆಲಸ. ಇಲ್ಲಿ ಸೋಮವಾರ ನಿಮಗೆ ಸಂಬಳ ಬರ್ತಾ ಇರುತ್ತೆ, ಅಲ್ಲಿ ಥರ ತಿಂಗಳು ಸಂಬಳದವರೆಗೂ ನೀವು ಕಾಯಬೇಕಾಗಿಲ್ಲ. ಈ ಥರ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ನಮ್ಮ ಕಂಪ್ನಿಯಲ್ಲಿ ನಮ್ಮದು ಈ ಥರ ಒಂದು ಕ್ಲಿಕ್ ಮಾಡಿದ್ದಾರೆ. ಇದರಲ್ಲಿ ಯಾವ ಥರ ಹಣ ಸಂಪಾದನೆ ಮಾಡೋದು ಅನ್ನೋದನ್ನು ಒಬ್ಬೊಬ್ಬರು ಕೈ ಜೋಡಿಸಿದಾಗ ಒಬ್ಬರಿಂದ ಇದು ಮಾಡೋಕ್ಕೆ ಆಗುವಂಥ ಕೆಲಸ, ಒಬ್ಬರಿಂದ ಇದು ಮಾಡುವಂಥ ಕೆಲಸ ಅಲ್ಲ. ಇದು 10 ಜನ ಸೇರಿದಾಗ ಮಾತ್ರ ಕಂಪನಿ ಬೆಳೆಯುವಂಥ ಕೆಲಸ. ಇದು ಅವರಿಗೆ ಹೆಂಗೆ 1 ಗಂಟೆಗೆ ಹೆಂಗೆ ಸಂಪಾದನೆ ಮಾಡೋದು ಅನ್ನೋದನ್ನು ನಮ್ಮ ನವ ಯೂನಿಟಿ ಕಂಪನಿ ನಮಗೆ ಇದು ತೋರಿಸ್ಕೊಟ್ಟಿದೆ. ಇದು ನಂಬರ್ 1 ಆಫ್ ದ ಕಂಪನಿ. ಎಲ್ಲೂ ಈ ಥರ ಒಂದು ಅಪಾರ್ಚುನಿಟಿ ಕೊಟ್ಟಿಲ್ಲ. ಎಲ್ಲ ಬೇರೆ ಬೇರೆ ಕಂಪ್ನಿಗಳು ಬಂದಿದೆ, ಮಾರ್ಕೆಟಿಂಗ್ ಕಂಪ್ನಿಗಳು, ಆದರೆ ಈ ಥರ ಎಲ್ಲೂ ನಮಗೆ ಕೊಟ್ಟಿಲ್ಲ. ಇದರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸ್ವದೇಶದಲ್ಲಿ ಮಣ್ಣಿನಿಂದ ಮಾಡುವಂತಹ ಒಂದು ಕಿಚನ್ ಸೆಟ್ಟನ್ನು ನಾವು ಕೊಡ್ತಾ ಇದ್ದೀವಿ. ಒಂದು ಪಟ್ಟು ಪಾತ್ರೆ ಆಗ್ಬೋದು, ನೀರು ಕುಡಿಯೋ ಜಗ್ ಆಗ್ಬೋದು, ಅಥವಾ ಒಂದು ಕಾಫಿ ಕುಡಿಯೋ ಲೋಟ ಆಗ್ಬೋದು, ಕುಕ್ಕರು, ಬೌಲು, ಬಾಣಲಿ, ಪಟ್ಟು ಮಾಡೋ ಪಾತ್ರೆ, ಫ್ರಿಜ್ಜಿಂದ ಹಿಡಿದು ಎಲ್ಲವೂ ನಮ್ಮ ಭಾರತದಲ್ಲಿ ತಯಾರಾಗುವಂತಹ ಒಂದು ಜೇಡಿ ಮಣ್ಣಿಂದಾಗಿರುವಂಥದ್ದು ನಾವು ಕೊಡ್ತಾ ಇದ್ದೀವಿ. ಇದನ್ನೇ ಯಾಕೆ ಕೊಡ್ತಾ ಇದ್ದೀವಿ? ಹಿಂದಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ ಎಷ್ಟು ಗಟ್ಟಿಮುಟ್ಟಾಗಿದ್ದಾರೆ ಅಂತ. ಹಳ್ಳಿಗಳಲ್ಲಿ ಬರೀ ಅವರು ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾ ಇರ್ತಾರೆ ಅಡುಗೆ. ಹಾಗಾಗಿ ಅವರಿಗೆ ಏನು ಅಂಥದ್ದು ಕಾಟಕ್ಕಾಗಿರಲ್ಲ. ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಟಿನಲ್ಲಿ ಅದೆಲ್ಲ ಹೋಗಿ ಸಿಲ್ವರ್ ಬಂದ್ಬಿಟ್ಟಿದೆ. ಕುಕ್ಕರ್ ಹಾಕ್ಬೋದು, ಸ್ಟೀಲ್ ಹಾಕ್ಬೋದು, ಬಂದ್ಬಿಟ್ಟು ಏನಾಗಿದೆ ಅದು ಎಲ್ಲ ಇಲ್ಲದೇ ಇರುವಂಥ ಕಾಯಿಗಳು, BP, ಶುಗರು, ಥೈರಾಯ್ಡು ಇವೆಲ್ಲ ಬರ್ತಾ ಇರೋದ್ರಿಂದ ನಮಗೇನಾಗುತ್ತೆ, ಬೇರೆ ಬೇರೆ ಕಾಯಿಗಳು ಅಟ್ಯಾಕ್ ಆಗುತ್ತೆ. ಹಾಗಾಗಿ ಇದನ್ನೇ ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದಾರೆ ಜನ. ಇದರಲ್ಲಿ ಈ ಥರ ಒಂದು ಅವಕಾಶ ನಮ್ಮ ಕಂಪ್ನಿ ನಮಗೆ ಕೊಟ್ಟಿರೋದು. ಎಷ್ಟು ದುಡ್ಡು ನೋಡ್ತಾ ಇರ್ಬೋದು ನೀವು. ಅಸೋಸಿಯೇಟ್ ಆದಾಗ ಏನೇನು ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ. ಒಬ್ಬ ಅಸೋಸಿಯೇಟ್ ಆದಾಗ ನೀವು ಒಂದು ಬಿಸ್ನೆಸ್ ಕಿಟ್ ಕೊಡ್ತಾ ಇದ್ದೀವಿ ನಿಮಗೆ. ಬಿಸ್ನೆಸ್ ಕಿಟ್ ಕೊಡ್ತೀವಿ. ಆ ಥರ ಯಾವ ಥರ ಇನ್ಕಮ್ ತಗೊಳ್ಳೋದು ಅಂತ ಕೊಡ್ತಾ ಇರ್ತೀವಿ ನಿಮಗೆ. ನೀವು ಗಾರ್ಮೆಂಟ್ಸ್ ಮಾಡಿ 1 ತಿಂಗಳಿಗೆ ಅಷ್ಟೇ ಅಮೌಂಟ್ ತೊಗೊತೀರಾ, ಇಲ್ಲ ಹಂಗಲ್ಲ. ಸೋಮವಾರ 4 ಸಂಬಳ ತಗೋಬೋದು. ವೀಕ್ಲಿ ಪೇಮೆಂಟ್ ಸೋಮವಾರ ಬರುತ್ತೆ ನಿಮಗೆ. ಅಸೋಸಿಯೇಟ್ ಆದಾಗ ಇವೆಲ್ಲ ಬರುವಂಥದ್ದು. ವೆಬ್ ಪೋರ್ಟಲ್ ಬರುತ್ತೆ, ಇದನ್ನು ಮೊಬೈಲಲ್ಲೇ ಇರುತ್ತೆ, ನೀವು ನೋಡ್ಕೋಬೋದು. ನೀವೇನು ಮಾಡಿರ್ತಾರೆ ಏನು ಅಂದ್ಕೊಂಡು. ಯೂನಿಕ್ ID ಒಂದು ಬರುತ್ತೆ. ನೋ ರಿನ್ಯೂವಲ್, ಬೇರೆ ಕಡೆ ರಿನ್ಯೂವಲ್ ಮಾಡಿಸಲೇಬೇಕು ಅಂತಾರೆ. ನಮ್ಮ ಕಂಪ್ನಿಯಲ್ಲಿ ನಿಮಗೆ ರಿನ್ಯೂವಲ್ ಇಲ್ಲ. ಪ್ಲಸ್ ಇನ್ನು ನ್ಯಾವಿನಿ ಫೆಸಿಲಿಟಿ ಇರುತ್ತೆ. ನಿಮ್ಮ ಮಗನಿಗೆ ಹೋಗುತ್ತೆ, ನೀವೇನು ಇನ್ಕಮ್ ಮಾಡ್ತಾಯಿದ್ರು ನಿಮ್ಮ ಮಗನ ಫೆಸಿಲಿಟಿ ಅವ್ರು ಮಾಡ್ಬೋದು ನಾಳೆ ದಿವಸ ಕೆಲಸ. ಈ ಥರ ಐಡೆಂಟಿ ಕಾರ್ಡ್ ಒಂದು ಸಿಗುತ್ತೆ ನಿಮಗೆ. ಅಪ್ಲಿಕೇಶನ್ ಇದು ಅಪಾಯಿಂಟ್ಮೆಂಟ್ ಲೆಟರ್ ಒಂದು ಸಿಗುತ್ತೆ. ಇದು ಒಂದು ಯಾವ ಥರ ಆ ಥರ ಇನ್ಕಮ್ ಹೇಳಿದ್ನಲ್ಲ, 4 ಥರ ಇನ್ಕಮ್ ತೊಗೋಬೋದು ಅಂತ ಅದು ಇದ್ರಲ್ಲಿ ತೋರಿಸ್ತೀವಿ. ಪ್ಲಸ್ ಇದರಲ್ಲಿ ಮಂಡೇ ನಿಮಗೆ ಪೇಔಟ್ ಆಗುತ್ತೆ. ನಿಮಗೆ 4 ಸಂಬಳ ಪೇಮೆಂಟ್ ಆಗುತ್ತೆ. 6 ಥರ ಇನ್ಕಮ್ ಹೇಗೆ ಅಂದ್ಕೊಂಡು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ನಮ್ಮ ಯೂನಿಟಿ ಸಂಸ್ಥೆಯಿಂದ ಇದೇ ಕೊಡ್ತಾ ಇರೋ ಪ್ರಾಡಕ್ಟ್ ನಿಮಗೆ ಮಣ್ಣಿನಿಂದ ಮಾಡಿರುವಂಥದ್ದು. ಪ್ಲಸ್ ಸೀರೆ ನಮ್ಮದೇ ಆದ ಕೈಮಗ್ಗ ಸೀರೆಯಿಂದ ತಯಾರು ಮಾಡಿರುವಂಥ ಸೀರೆ ಇದು ಆಚೆನೇ 6,000 7,000 ಬೆಲೆ ಇರುತ್ತೆ. ನಾವು ನಿಮಗೆ ಇದನ್ನು ಗಿಫ್ಟಾಗಿ ಕೊಡ್ತಾ ಇರೋದು. ನೀವೇನು ಅಸೋಸಿಯೇಟ್ ಆಗ್ತೀರಾ, ಅಸೋಸಿಯೇಟ್ ಆದಾಗ ನಮ್ಮ ಕಂಪ್ನಿಯಿಂದ ನಿಮಗೊಂದು ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ವೆಲ್ಕಮ್ ಗಿಫ್ಟ್ ಅಂತ ಕೊಡ್ತಾ ಇದ್ದೀವಿ. ಇದು ಸೀರೆನ ತಗೋಬೋದು, ಪ್ಲಸ್ ಇದಾದರೂ ತಗೋಬೋದು. ಇದಾದರೂ ತಗೋಬೋದು. ಇಲ್ಲೇ ನೋಡ್ತಾ ಇರ್ಬೋದು ನೀವು. ಒಂದು ಸಲ ಮೆಂಬರ್ಶಿಪ್ಗೆ ನಿಮಗೆ 5,000 ಇರುತ್ತೆ. ಎಲ್ಲೇ ಬೇರೆ ಕಡೆ ನೋಡ್ಬೋದು ನೀವು 5,000ಕ್ಕಿಂತ ಜಾಸ್ತಿನೇ ಇರುತ್ತೆ. ಅದು ನಮ್ಮ ಕಂಪ್ನಿಯಲ್ಲಿ ಚಿಕ್ಕ ಅಮೌಂಟ್ ಇದು. ಈ ಚಿಕ್ಕ ಅಮೌಂಟಿಂದ ಯಾವ ಥರ ನೀವು ಬಿಸ್ನೆಸ್ ಮಾಡೋದು ಅನ್ನೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ನಿಮಗೆ. ಆ ಥರ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಸೋಸಿಯೇಟ್ ಆದಾಗ ಇವು ನೀವು ಸಿಗುವಂಥ ಪ್ರಾಡಕ್ಟ್ಸ್ ಇದರಲ್ಲಿ ತಗೊಂಡಾಗ ನೀವು ಗಿಫ್ಟ್ ಬೋನಸ್ ಆಗಿ ಕೊಡ್ತೀವಿ. ನಮ್ಮ ಕಂಪ್ನಿಗೆ ಅಸೋಸಿಯೇಟ್ ಆದಾಗ ಗಿಫ್ಟ್ ಬೋನಸ್ ಆಗಿ ನಿಮಗೆ ಸಿಗುತ್ತೆ. ಇಲ್ಲಿ ಕಟ್ಟಿರೋದು ಕೇವಲ 5,000 ಅಷ್ಟೇ. ಬೇರೆ ಕಡೆ ನೀವು ವಿಚಾರಿಸ್ಬೋದು, ಬೇರೆ ಏನೇನೋ ಬಂದಿದೆ, ಏನೇನೋ ಶಾಪುಗಳು 20,000 ಅಮೌಂಟ್ ಹಾಕಿದರೆ ಮಾತ್ರ ಅವ್ರ ಬಿಸ್ನೆಸ್ ಶುರು ಮಾಡ್ಬೋದು. ನಮ್ಮಲ್ಲಿ ಹಂಗಲ್ಲ, ಎಲ್ಲರೂ ಮಾಡ್ಬೋದು. 20 ವರ್ಷದ ಹೆಣ್ಮಕ್ಳು ಓದಿಲ್ಲದೆ ಇರಲಿ, ಅಥವಾ ಅವ್ರು ಇಂಗ್ಲೀಷ್ ಬರದೇ ಹೋಗಲಿ ಅಂಥವ್ರಿಗೆಲ್ಲ ಇಲ್ಲಿ ಅವಕಾಶ ಉಂಟು ಕೆಲಸ ಮಾಡೋಕ್ಕೆ. ಇದು 6 ಥರ ಇನ್ಕಮ್ ಬರ್ಬೋದು. ಏಜ್ ಲಿಮಿಟ್ ಇದೆಯಾ? ಇಲ್ಲ ಮೇಡಮ್, ಏಜ್ ಲಿಮಿಟ್ ಇಲ್ಲ. 20-30 ಯಾರು ಬೇಕಾದ್ರೆ ರಿಟೈರ್ಡ್ ಪರ್ಸನ್ ಮಾಡ್ಬೋದು. ಕೆಲಸಕ್ಕೆ ಹೋಗಿ ಬಂದು ಮನೇಲಿ ಮಾಡುವಂಥದ್ದು ಮಾಡ್ಬೋದು. ಮಕ್ಕಳಿರೋರು ಆಚೆ ಕಡೆ ಹೋಗಲ್ಲ ಅಂತ ಇರೋರು ಮಾಡ್ಬೋದು. ಸ್ಟೂಡೆಂಟ್ಸು ಆಚೆ ಕಡೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಅವ್ರಿಗೂ ಪಾಕೆಟ್ ಮನಿ ಅಂತ ಬೇಕಾಗುತ್ತೆ. ಮನೇಲಿ ದೊಡ್ಡ ಸಂಪಾದನೆ ಮಾಡೋದು ಸಾಕಾಗಲ್ಲ ಅವ್ರಿಗೆ, ಅವರು ಸಹ ಮಾಡ್ಕೊಂಡು ಬರ್ಬೋದು. ಅವ್ರದ್ದೇ ಆದ ಬೇಕಾಗಿರೋ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಸು ಅಥವಾ ಯಾರೋ ಗೊತ್ತಿರೋರಿಗೆ ಆನ್ಲೈನಲ್ಲಿ, ಆಫ್ಲೈನಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾಗಳೆಲ್ಲ ಅಡ್ವರ್ಟೈಸ್ ಕೊಡ್ತಾ ಈ ಕೆಲಸನ ನೀವು ಶುರು ಮಾಡ್ಬೋದು. ನಾನು ಹೇಳಿದ್ನಲ್ಲ 6 ಥರ ಇನ್ಕಮ್ ಅಂತ, ಈ ಥರ ಇರುತ್ತೆ 6 ಥರ ಇನ್ಕಮ್. ಡೈರೆಕ್ಟರ್ಸ್ ಬೋನಸ್ ಅಂತ, ಟೀಮ್ ರಿಫರೆನ್ಸ್ ಬೋನಸ್ ಅಂತ, ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್, ಫ್ರಾಂಚೈಸಿ ಬೋನಸ್, ರೀಪರ್ಚೇಸ್ ಬೋನಸ್, ಫ್ರಾಂಚೈಸಿ ಬೋನಸ್, ಗಿಫ್ಟ್ ಬೋನಸ್ ಅಂತ ಈ 6 ಥರದಲ್ಲಿ ಅಮೌಂಟ್ ಬರುತ್ತೆ. ಇದು
ಸೋಮವಾರ ಬಂದ್ಬಿಡುತ್ತೆ. ಈ ಥರ ಒಂದು ಅವಕಾಶ ಕೊಟ್ಟಿರೋದು. ಹೇಳಿದ್ನಲ್ಲ ಡೈರೆಕ್ಟ್ ಬರ್ಬೋದು ಅಂತ. ಒಬ್ಬರಿಗೆ ಅವಕಾಶ ಕೊಟ್ಟಾಗ ಬಿಸ್ನೆಸ್ ಮಾಡೋಕ್ಕೆ 1,000 ರೆಫರಲ್ ಬೋನಸ್ ಬರುತ್ತೆ ನಿಮಗೆ. 1,000 ಸಣ್ಣ ಅಮೌಂಟ್ ಏನಲ್ಲ. ನೀವು ಅಲ್ಲಿ ಗಾರ್ಮೆಂಟ್ಸಲ್ಲಿ ಬೆಳಗಿಂದ ಸಂಜೆ ತನಕ ಮಾಡಿದ್ರು ಸಹ ಬರೀ 500 ರೂಪಾಯಿ. ಇಲ್ಲಿ ಹಂಗಲ್ಲ, 1 ಅವರಲ್ಲಿ ನೀವು ಕಷ್ಟಪಟ್ಟು ಮಾಡೋದ್ರಿಂದ ನಿಮಗೆ 1,000. ದಿನಕ್ಕೆ 2 ಗಂಟೆ ಇಬ್ಬರನ್ನ ಪರಿಚಯ ಮಾಡಿಸಿ 3 ಜನಕ್ಕೆ ಅವಕಾಶ ಕೊಡಿ, 5 ಜನರಿಗೆ ಅವಕಾಶ ಕೊಡಿ. ಸೋಮವಾರ ಬರುವಂಥ ಅಮೌಂಟ್ ಇದು ನಿಮಗೆ. ಮಂಡೇ ನೀವು ನಿಮ್ಮ ಕೆಪಾಸಿಟಿ, ನಿಮ್ಮ ಟ್ಯಾಲೆಂಟು, ನಿಮ್ಮ ಒಂದು ಇದ್ರ ಮೇಲೆ 10,000 ಮಾಡ್ತೀರಾ, 50,000 ಮಾಡ್ತೀರಾ. ಮಂತ್ಲಿ 1 ಲಕ್ಷವರೆಗೂ ಇನ್ಕಮ್ ತಗೋರಿದ್ದಾರೆ ನಮ್ಮ ಆಫೀಸಲ್ಲಿ. ಈ ಥರ ಒಂದು ಅವಕಾಶ ನಾವು ಯೂನಿಟಿ ಕೊಟ್ಟಿರೋದು ನಮಗೆ. ಇದು ನೀವು ನೋಡ್ತಾ ಇರ್ಬೋದು. 5 ಜನ ನೀವಿಲ್ಲಿ 5 ಜನರಿಗೆ ಅವಕಾಶ ಕೊಟ್ಟಾಗ ನಿಮಗೆ ಪ್ರೋಗ್ನಸ್ ಆಗ್ತೀರ ನೀವು. ಆವಾಗ ನಿಮಗೆ ID ಕಾರ್ಡು ಸರ್ಟಿಫಿಕೇಟ್ ಬರುತ್ತೆ. ಇನ್ನು 5,000 ನೀವೇನು ಪೇ ಮಾಡಿದ್ರಿ ಅಮೌಂಟು ನಿಮಗೆ ಬಂದ್ಬಿಡುತ್ತೆ. ನೀವು ಹಾಕಿರೋ ಅಮೌಂಟ್ಗೆ ಏನು ಲಾಸ್ ಇಲ್ಲ. ಇಲ್ಲಿ ಹಾಕ್ಬಿಟ್ರಿ, ಅಮೌಂಟ್ ಬಂತು, ಅಲ್ಲಿ ಪ್ರಾಡಕ್ಟು ನಿಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದು ಇಷ್ಟು ನಿಮಗೆ ಬರುವಂಥದ್ದು. ಇಲ್ಲಿ ಸೆಕೆಂಡ್ ಮೇಲೆ ನೀವು ನೋಡ್ತಾ ಇರ್ಬೋದು. ಅವರೆಲ್ಲ ನೀವು ಮಾಡಿದಂಗೆ ಅವರೆಲ್ಲ ಬ್ರೋನಸ್ ಮಾಡಿದಾಗ ನೀವು ಸಿಲ್ವರ್ ಆಗ್ತೀರಾ. ನಿಮ್ಗೆ ಒಂದು ವಾಲ್ ಪ್ಲಾಟ್ ಬರುತ್ತೆ, 1,250 ಅಮೌಂಟು ಬರುತ್ತೆ. ಈ ಅವಾರ್ಡು ಬರುತ್ತೆ, ಪ್ಲಸ್ ಅರ್ನಿಂಗ್ ಅಮೌಂಟು ಬರುತ್ತೆ ನಿಮಗೆ. ಇಲ್ಲಿ ನೀವೇನು ಮಾಡಿಲ್ಲ, ನೀವು ಗೊತ್ತಾಯ್ತಲ್ಲ. ಇದು ವಾರಕ್ಕಷ್ಟೇ ಹೇಳ್ತಾ ಇದ್ದೀವಿ. ಇದು ನೀವು ತಿಂಗಳಿಗೂ ಲೆಕ್ಕ ಹಾಕ್ಕೊಂಡ್ರೆ ಎಷ್ಟಾಗುತ್ತೆ ಅಮೌಂಟ್. ನೀವು ಇಲ್ಲಿ ನೀವು ಕೂತ್ಕಡೆಯಿಂದ ಟೀಮ್ ಮಾಡ್ತಾ ಇರೋವಂಥ ಅಮೌಂಟ್ ಇದು. ನೀವು ಇನ್ನೇನು ಮಾಡಿಲ್ಲ, 5 ಜನರು ಅಷ್ಟೇ ಮಾಡಿದ್ರೆ ಇವ್ರಿಗೆ ಗೈಡ್ ಮಾಡ್ತಾ ಇದ್ದೀರಾ, ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಷ್ಟೇ. ಇಲ್ಲಿಂದ ಮುಂದಕ್ಕೆ ನೋಡ್ತಾ ಇರ್ಬೋದು. ನಿಮಗೆ ಇಲ್ಲೊಂದು ಸ್ವೀಟ್ ಯೂಸ್ ಬರುತ್ತೆ. ಇಲ್ಲಿ ಸಿಲ್ವರ್ ಹಚ್ಚಿ ಬರೋದಾಗ ಇಲ್ಲ ಮೇಡಮ್, ಚೈನ್ ಲಿಂಕ್ ಅಲ್ಲ, ಡೈರೆಕ್ಟ್ ಇದು. ಚೈನ್ ಲಿಂಕ್ ಅಂದರೆ ಗೊತ್ತಲ್ಲ ನಮಗೆ. ಈ ಲೆಫ್ಟು ರೈಟು ಮಾಡಬೇಕಾಗುತ್ತೆ. ಲೆಫ್ಟ್ ಇಬ್ಬರು ರೈಟ್ ಇಬ್ಬರು ಮಾಡಿದಾಗ ಮಾತ್ರ ನಿಮ್ಗೆ ಅಮೌಂಟ್ ರಿಲೀಸ್ ಆಗೋದು. ರೈಟಲ್ಲಿ ಇಬ್ಬರು ಮಾಡಿಬಿಟ್ಟು ಲೆಫ್ಟಲ್ಲಿ ಒಬ್ಬರು ಮಾಡಿದಾಗ ಅಮೌಂಟ್ ರಿಲೀಸ್ ಆಗೋಲ್ಲ. 2 ಕಡೆ ಹೋಗ್ತಾ ಇರಬೇಕು ಆ ಥರ. ಇದಂಗಲ್ಲ, ಡೈರೆಕ್ಟಾಗಿ ನೀವು ಒಬ್ಬರು ಮಾಡಿದ್ರು ಸಹ ನಿಮ್ಗೆ ಅಮೌಂಟ್ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ ನೋಡಿ. ಅವರೆಲ್ಲ ಸಿಲ್ವರ್ ಆದಾಗ, ಈ 5 ಜನ ಸಿಲ್ವರ್ ಆದಾಗ ನಿಮ್ಗೆ ಏನಾಗುತ್ತೆ, ಗೋಲ್ಡ್ ಸಿಲ್ವರ್ ಆಗ್ತೀರಾ. ಆವಾಗ ಸ್ವೀಟ್ ಪೇಸ್ ಬರುತ್ತೆ. 6,550 ರೂಪಾಯಿ ಅಮೌಂಟ್ ಬರುತ್ತೆ. ಇದೇ ಥರದ್ದು ವಾರಕ್ಕಷ್ಟೇ ನಿಮಗೆ. ಇದು ನೀವು ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ 25,000 ಆಗುತ್ತೆ. ನೀವು ಗಾರ್ಮೆಂಟ್ಸಲ್ಲಿ ಎಷ್ಟು ಮಾಡ್ತಿದ್ರಿ, ಬರೀ 15,000. ಇಲ್ಲಿ ನೋಡಿದ್ರೆ ಆರಾಮ್ಸೆ ನೀವು ಇಷ್ಟ ಅಮೌಂಟ್ ತಗೋಬೋದು ನೀವು ಒಂದು ತಿಂಗಳಿಗೆ. ವಾರ ನೀವು ಕೆಲಸ ಎಲ್ಲ ಮುಗಿಸಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಈ ಅಮೌಂಟ್ ತಗೋತೀವಿ. ನಾವು ಸ್ವತಂತ್ರವಾಗಿ ಮಾಡ್ತಾ ಇರೋ ಕೆಲಸ ಇದು. ಯಾರ ಕೈ ಕೆಳಗೂ ಮಾಡ್ತಾ ಇಲ್ಲ, ಯಾರು ನಮಗೆ ಪ್ರೆಷರ್ ಮಾಡಲ್ಲ. ಮಾಡಿ ಅಂದ್ಕೊಂಡು ತಲೆನೋವು ಕೆಲಸ ಅಲ್ಲ. ಈ ಥರ ಒಂದು ಬಿಸ್ನೆಸ್ ಇದೆ. ಇನ್ನೊಬ್ಬರಿಗೆ ಅವಕಾಶ ಕೊಡ್ತಾ ಇದ್ದೀವಿ ಅಷ್ಟೇ. ಇದು ನಾವು ಮಾಡ್ತಾ ಇರೋದು. ಇದೇ ಥರ ನೀವು ನೋಡ್ತಾ ಇರ್ಬೋದು. ಎಲ್ಲ ಪೂರ್ತಿ ಕೇಳಿಸ್ಕೊಂಡ್ರೆ ಮಾಡ್ಬೋದಲ್ಲ, ಇದನ್ನು ಮಾಡ್ಬೋದು. ಮತ್ತು ಇವಾಗ ಅಲ್ಲಿ ಮಾಡ್ಕೊತೀರಾ, ನೀವು ಜಾಯ್ನ್ ಆಗ್ತೀರಾ ನಮ್ಮ ಮನೆಗೆ. ಹೌದು ಮೇಡಮ್. ಯಾವ ಥರ ಮಾಡೋದು ಅಂತೆಲ್ಲ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ಅದೇ ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ನೀವು ಮಾಡಿ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿ. ಪಕ್ಕದಲ್ಲಿರೋರ್ಗು ಲಿಂಕ್ ಇದ್ದರೆ ಕಳಿಸ್ಕೊಡಿ. ಅವರು ಕೇಳಿಸ್ಕೊಂಡು ನಮ್ಮ ಆಫೀಸ್ ಇಷ್ಟ ಆದರೆ ಅವರು ಬಂದೇ ಬರ್ತಾರೆ. ಎಲ್ಲರೂ ಇಷ್ಟ ಆಗುತ್ತೆ ಅಂತ ಒಂದು ಅವಕಾಶ ಕೊಟ್ಟಿದೆ ನಮ್ಮ ಕಂಪನಿ. ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿದ್ರೂ ನೀವು ಝೂಮ್ ಲಿಂಕ್ ಕಳಿಸಿ ಅವ್ರಿಗೆ. ಈ ಥರ ಒಂದು ಯಾರು ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲಿ ಕಂಪನಿ ಇರೋದು, ಕೆಲಸ ಮಾಡ್ತಾ ಇರೋದು. ನೀವು ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಂಡು ಹೋದಾಗ ಕಂಪ್ನಿ ಬಗ್ಗೆ ಗೊತ್ತಾಗುತ್ತೆ. ಯಾಕೆ ಮೇಡಮ್ ಯಾರಿಗೂ ಗೊತ್ತಾಗಲ್ಲ. ಇದು ಅಡ್ವರ್ಟೈಸ್ ಮಾಡಿಲ್ಲ. ಇನ್ನು ನಾವು ಸೊಸೈಟಿಗಳು ಮಾಡ್ತಾ ಇರೋದು ಅಡ್ವರ್ಟೈಸ್. ಇದು ಟಿವಿಗೆ ಚಾನಲ್ ಕೊಟ್ಟರೆ ಬೇಗ ಗೊತ್ತಾಗುತ್ತೆ. ಹಾಗಾಗಿ ನಾವೇ ಕೊಡ್ತಾ ಇರೋದ್ರಿಂದ ಜನರಿಗೆ ಇದು ಗೊತ್ತಾಗ್ತಾ ಹೋಗಲಿ, ಕಂಪ್ನಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಮಗೆ ಒಂದು ಉಪಯೋಗ ಆಗಲಿ ಅನ್ನೋ ಮಟ್ಟಿಗೆ ನಾವೇ ಮಾಡ್ತಾ ಇರೋದು. ನಿಮಗೆ ಹೇಗೆ ಬೇಕು ಹಾಗೆ ನೀವು ಮಾಡ್ಬೋದು. ಯಾವಾಗ ಏನೇನು ಡಾಕ್ಯುಮೆಂಟ್ಸ್ ಪಾನ್ ಕಾರ್ಡು, ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡ್ ಅಷ್ಟು ಬೇಕಾಗುತ್ತೆ ನಿಮ್ಮದು. ಅಷ್ಟಿದೆ. ನೀವು ಲಾಗಿನ್ ಮಾಡ್ಕೊಂಡು ಇವತ್ತು ಲಾಗಿನ್ ಆದರೆ ಇವತ್ತಿಂದಲೇ ನೀವು ಕೆಲಸ ಶುರು ಮಾಡ್ಬೋದು. ಇವತ್ತು ಒಳ್ಳೆಯ ದಿನ ಶುಕ್ರವಾರ, ಇವತ್ತಿಂದಲೇ ಕೆಲಸ ಶುರು ಮಾಡಿ ನಾಳೆ ಸೋಮವಾರನೇ ನಿಮಗೆ ನೀವೇನು ಮಾಡಿರ್ತೀರ ಅಮೌಂಟ್ ನಿಮಗೆ ಬಂದ್ಬಿಡುತ್ತೆ. ಆ ಥರ ಒಂದು ಅವಕಾಶ ಕೊಡ್ತೀವಿ. ನಮ್ಮ ಕಡೆ ಒಂದು 20 ಜನ 10 ಜನ ಇದ್ದಾರೆ ಅಂದರೆ ಮೇಡಮ್ ನೀವೇ ಟ್ರೈನಿಂಗ್ ಕೊಡ್ತೀರಾ? ಎಲ್ಲ ನಾವೇ ಕೊಡ್ತೀವಿ. ಈಗ ಕರ್ಕೊಂಡ್ಬಂದ್ವಿ ಆಫ್ಲೈನ್ ಮೀಟಿಂಗ್ ಕರ್ಕೊಂಡು. ಇಲ್ಲ ಅಲ್ಲೇ ಜನ ಸೇರಿದ್ರು ಸಹ ನಾವು ಅಲ್ಲಿಗೆ ಹೋಗ್ತೀವಿ. ಕೆಲವರು ಮಕ್ಕಳು ಇರ್ತಾರೆ, ಬರೋಕ್ಕಾಗಲ್ಲ. ಹೌದು ಮೇಡಮ್. ಕೆಲವರು ಗಂಡಂದ್ರೆ ಆಚೆ ಕಳ್ಸೋಕ್ಕಾಗಲ್ಲ. ಹಾಗಾದಾಗ ನಾವೇ ಬರ್ತೀವಿ. ನಾವೇ ಅವ್ರಿಗೆ ಹೆಂಗೆ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀವಿ ಅವ್ರಿಗೆ. ಈಗ ಅಲ್ಲಿಂದನೇ ಅವ್ರು ಮಾಡ್ಕೊಂಡು ಹೋಗ್ಬೋದು. ಮನೇಲಿ ಇದ್ದುಕೊಂಡೆ ಅವರು ಬಿಸ್ನೆಸ್ ಶುರು ಮಾಡ್ಬೋದು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅಂದರೆ ನಮ್ಮ ಫ್ರೆಂಡ್ಸನ್ನ ನಾವು ಕರ್ಕೊಂಡು ಬರ್ತೀವಿ ಮೇಡಮ್. ನಾಳೆ ಕರ್ಕೊಂಡ್ಬನ್ನಿ. ಹಿಂಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಕರ್ಕೊಂಡ್ಬನ್ನಿ. ನಾಳೆ ಲಾಗಿನ್ ಆಗ್ತೀವಿ. ಕರ್ಕೊಂಡ್ಬಂದು ನಿಮ್ಗೊಂದು ಟೀಮ್ ಆಗುತ್ತೆ. ಟೀಮ್ ಆದಾಗ ನಿಮಗೆ ಒಳ್ಳೆ ಕೇಳಿದ್ರಲ್ಲ ಎಲ್ಲ ಈ ಥರ ಒಂದು ಇನ್ಕಮ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ. ಆ ಟೀಮನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ನೀವೇ ಒಂದು ಥರ ಅವ್ರಿಗೆ ಆ ಥರ ಇರುತ್ತೆ. ಅವನು ಲಾಗಿನ್ ಆಗಿ ಮಾಡ್ಕೊಂಡು ಹೋಗ್ತೀರ ನೀವು. ಕೇಳಿದ್ರಲ್ಲ ಸ್ನೇಹಿತರೆ, ಈ ಥರ ಒಂದು ಕಂಪನಿ ನಮ್ಮದು, ನಾವು ಯೂನಿಟಿ ಕಂಪನಿ. ಇವಾಗ ತಾನೇ ಒಬ್ಬರು ಬಂದು ಲಾಗಿನ್ ಆಗಿ ಆಫ್ಲೈನ್ ಮೀಟಿಂಗಲ್ಲಿ ಎಲ್ಲ ಮೀಟಿಂಗಲ್ಲೆಲ್ಲ ತಿಳ್ಕೊಂಡು ಅವ್ರು ಲಾಗಿನ್ ಆಗಿದ್ದಾರೆ. ಇವತ್ತಿಂದನೇ ಕೆಲಸನೂ ಶುರು ಮಾಡ್ತಾ ಇದ್ದಾರೆ.
ಈ ಥರ ದಿನ ನಮ್ಮ ಯೂನಿಟಿಲಿ ಝೂಮ್ ಮೀಟಿಂಗ್ ಹಾಕ್ತೀವಿ, ನಮ್ಮ ಲಿಂಕ್ ಹಾಕ್ತೀವಿ. ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಸಹ ಅವರಿಗೆ ಲಿಂಕ್ ಕಳಿಸಿ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಲಿ. ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಪೂರ್ತಿ ವಿವರವಾಗಿ ಅವ್ರ ಅರ್ಥ ಆದಾಗ ಅವರು ಬಂದು ಆಫ್ಲೈನ್ ಮೀಟಿಂಗು ಝೂಮ್ ಮೀಟಿಂಗಲ್ಲಿ ಅಟೆಂಡ್ ಮಾಡಿ ಪೂರ್ತಿ ವಿವರವಾಗಿ ತಿಳ್ಕೊಂಡು ಅವರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಲಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅನೇಕರಿಗೆ ಈ ವಿಷಯನ ತಿಳಿಸಿ. ಅವ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಆಫೀಸ್ ಹೇಗಿದೆ, ತುಂಬ ಚೆನ್ನಾಗಿದೆಯಲ್ಲ. ಎಲ್ಲಿದೆ ಅಂತ ಹೇಳಿದ್ದೀನಿ, ಜಾರ್ಲಿ ಕ್ರಾಸಲ್ಲೇ ಇರೋದು ನಮ್ಮ ಹೆಡ್ ಆಫೀಸು. ಇದ್ರ ಬಗ್ಗೆ ನಿಮಗೆ ಬೇಕು ಅಂತಂದರೆ ಕೆಳಗಡೆ ಬರ್ತಾ ಇರುವಂಥ ಸ್ಕ್ರೀನ್ ಮೇಲೆ ನನ್ನ ಒಂದು ನಂಬರೇ ವಾಟ್ಸಪ್ ಮಾಡಿ. ಅದರಲ್ಲಿ ವಾಟ್ಸಪ್ ಮಾಡಿ ನಾವು ನಿಮಗೆ ಬೇಕು ಅಂದರೆ ಝೂಮ್ ಲಿಂಕ್ ಕಳಿಸ್ತಾ ಇರ್ತೀವಿ ನಿಮಗೆ. ಆ ಝೂಮ್ ಲಿಂಕ್ ತಿಳ್ಕೊಂಡು ನೀವು ದಿನ ಝೂಮ್ ಮೀಟಿಂಗ್ ಆದರೂ ಅಟೆಂಡ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಕಂಪ್ನಿಗೆ ಬಂದಾದರೂ ನೀವು ಇದ್ರ ಬಗ್ಗೆ ತಿಳ್ಕೊಂಡು ಕೆಲಸ ನೋಡ್ಬೋದು. ತಡ ಅಂತೂ ಮಾಡಬೇಡಿ, ಯಾಕೆಂದರೆ ನೀವು ತಡ ಮಾಡಿದಷ್ಟು ನಿಮಗೆ ಕಷ್ಟಗಳು ಹೆಚ್ಚುತ್ತಾನೆ ಹೋಗ್ತಾ ಇರ್ತೇವೆ. ಬೇಗ ನಾವು ಚೆನ್ನಾಗಾಗಬೇಕು, ಚೆನ್ನಾಗಿರಬೇಕು, ಎಲ್ಲರಂತೆ ನಗ್ನಗ್ತಾ ಇರಬೇಕು ಅಂತಂದಾಗ ನೀವು ಬೇಗನೆ ಬಂದು ನಮ್ಮ ಆಫೀಸ್ ನೋಡಿ, ನಮ್ಮ ಆಫೀಸ್ ಎಲ್ಲ ಮಾಹಿತಿ ತಿಳ್ಕೊಂಡು ನೀವು ಇವತ್ತಿಂದನೇ ಕೆಲಸ ಶುರು ಮಾಡಿ. ಝೂಮ್ ಲಿಂಕ್ ಕಳಿಸ್ತೀನಿ, ಮೀಟಿಂಗ್ ಅಟೆಂಡ್ ಮಾಡಿ, ಅದ್ರ ಮೇಲೆ ಡೌಟ್ಸ್ ಇದ್ದರೆ ಕೇಳಿ, ಹೇಗೆ ಏನು ಅಂತ ತಿಳ್ಕೊಳ್ಳಿ. ಅಥವಾ ನೀವು ಬರೋಕ್ಕಾಗಿಲ್ಲ ಅಂದರೂ ಸಹ ನಾವು ಇಂಥ ಕಡೆ ಇದ್ದೀವಿ, ನಾವು ಬರೋಕ್ಕಾಗಲ್ಲ ಅಂದರೂ ಸಹ ನಾವು ನಿಮ್ಮ ಮನೆ ಹತ್ರನೇ ಬಂದು ನಿಮಗೆ ಕಂಪ್ನಿ ಬಗ್ಗೆ ಮಾಹಿತಿ ನೀಡ್ತೀವಿ. ಈ ಥರ ಸೌಲಭ್ಯಗಳು ನಮ್ಮ ಕಂಪ್ನಿ ಕೊಟ್ಟಿದೆ. ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು.